ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಮತ್ತೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು. ಹೌದು ಸ್ನೇಹಿತರೆ, ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವ ಏನಿತ್ತು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಲೈವ್ ಆಗಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಮತ್ತೆ ಎರಡು ಭರ್ಜರಿ ಹೊಸ ಅಪ್ಡೇಟ್ಗಳು ಬಂದಿವೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಈ ಮಾಹಿತಿಯನ್ನ ನೋಡ್ಲೇಬೇಕು ಗೃಹಲಕ್ಷ್ಮಿಯರು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗುತ್ತೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಈಗ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ. ಮತ್ತೆ ನಿನ್ನೆ ನಡೆದಂತ ಒಂದು ಭಾಷಣದಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಸಿಕ್ಕಿವೆ. ಮುಂದಿನ ತಿಂಗಳಿನಿಂದ ನಿಮಗೆ ಮತ್ತೊಂದು ಗ್ಯಾರಂಟಿ ಯೋಜನೆ ಜಾರಿ, ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇದೆ. ಇದು ಮೊದಲನೇ ಒಂದು ಗುಡ್ ನ್ಯೂಸ್. ಅದೇನನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನೊಂದು ಎರಡನೇ ಗುಡ್ ನ್ಯೂಸ್ ಕೂಡ ಇದೆ, ಅದು ಏನಂಬುದನ್ನ ನೋಡೋಣ. ಹಾಗಾದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಮಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವ್ರು, ಅಂದ್ರೆ 11ನೇ ಕಂತಿನ ಹಣ ಆಲ್ರೆಡಿ ಪಡೆದಿದ್ರ, 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಈಗ ಮತ್ತೊಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನೀಡಿರುವಂತದ್ದು. ಹಾಗಾದ್ರೆ ಬನ್ನಿ, ಏನಿವು ಎರಡು ಭರ್ಜರಿ ಗುಡ್ ನ್ಯೂಸ್ಗಳು, ಯಾವ್ಯಾವು, ಮತ್ತೆ ನಿಮಗೆ ಇದರಿಂದ ಏನೇನೆಲ್ಲ ಲಾಭ ಆಗ್ತಾ ಇದೆ, ನೆಕ್ಸ್ಟ್ ತಿಂಗಳಿಂದ ಮತ್ತೊಂದು ಗ್ಯಾರಂಟಿ ಯೋಜನೆ ಜಾರಿಗೆ ಆಗ್ತಾ ಇದೆ, ಅದರ ಬೆನಿಫಿಟ್ ಅನ್ನ ನೀವು ಪಡೆದುಕೊಳ್ತೀರಾ. ಮತ್ತೆ ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ, ಅದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೆ. ಹೌದು, ಹಾಗಾದ್ರೆ ಬನ್ನಿ, ಇಲ್ಲಿ ಏನೇನು ಹೊಸ ಅಪ್ಡೇಟ್ಗಳು ಬಂದಿವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳ್ಕೊಳ್ಳೇಬೇಕು. ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಮತ್ತೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಇತ್ತು. ಆ ಒಂದು ಭಾಷಣದಲ್ಲಿ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೇರವಾಗಿ ನಾನು ಮ್ಯಾಟ್ರಿಗೆ ಬಂದ್ಬಿಡ್ತೀನಿ, ಟೈಮ್ ವೇಸ್ಟ್ ಮಾಡೋದಲ್ಲ. ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಮುಂದಿನ ತಿಂಗಳಿಂದ ಮತ್ತೊಂದು ಗ್ಯಾರಂಟಿ ಯೋಜನೆ ಜಾರಿಗೆ ಬರ್ತಾ ಇದೆ. ಇದಾದ್ಮೇಲೆ ಎರಡನೇ ಗುಡ್ ನ್ಯೂಸ್ ಏನನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಜಸ್ಟ್ ವೇಟ್ ಮಾಡಿ. ಗೃಹಲಕ್ಷ್ಮಿಯರಿಗೆ ಬಹಳಷ್ಟು ಮುಖ್ಯವಾದಂತ ಹೊಸ ಅಪ್ಡೇಟ್ ಇದೆ ಸ್ನೇಹಿತರೆ. ಇಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಮುಂದಿನ ತಿಂಗಳಿಂದ ಯಾವ ಯೋಜನೆ ಜಾರಿಗೆ ಬರ್ತಾ ಇದೆಯಪ್ಪ ಅಂತಂದ್ರೆ, ಗೃಹ ಆರೋಗ್ಯ ಅಂತ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ ಅಂತ. ಇದನ್ನ 6ನೇ ಗ್ಯಾರಂಟಿ ಅಂತಾನು ಕರಿಬಹುದು ನೀವು. ಗೃಹ ಆರೋಗ್ಯ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಮನೆ ಮನೆಗೂ ನಿಮ್ಮ ಆರೋಗ್ಯವನ್ನ ತಪಾಸಣೆ ಮಾಡೋದಕ್ಕೆ ಬರ್ತಾರೆ. ಇಲ್ಲಿ ಯಾವುದೇ ಬಡವರು ಬಹಳಷ್ಟು ಮಂದಿ ಆಸ್ಪತ್ರೆಗೆ ಹೋಗಕ್ ಕೂಡ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಕ್ ಆಗ್ತಿರೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಎಲ್ಲರಿಗೂ ಈಗ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಂದ್ರೆ ಗೃಹ ಆರೋಗ್ಯ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಬರ್ತಾರೆ. ಯಾವುದೇ ಒಂದು ಆರೋಗ್ಯದಲ್ಲಿ ತೊಂದರೆ ಇತ್ತಪ್ಪ ಅಂತಂದ್ರೆ ಅಲ್ಲೇ ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಮತ್ತೆ ಆಸ್ಪತ್ರೆಗೆ ದಾಖಲೆ ಮಾಡುವಂತ ಸಂದರ್ಭ ಇತ್ತಪ್ಪ ಅಂತಂದ್ರೆ ಆಸ್ಪತ್ರೆ ಕೂಡ ದಾಖಲಾತಿಯನ್ನ ಮಾಡ್ತಾರೆ ನಿಮಗೆ. ಸೊ ಈ ರೀತಿಯಾಗಿ ಗೃಹ ಆರೋಗ್ಯ ಅಂತ ಮುಂದಿನ ತಿಂಗಳಿಂದ ಈ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ. ಇನ್ನು ಮೇನ್ ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ಗೆ ಬಂದ್ಬಿಡೋಣ. ಇಲ್ಲಿ ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಈಗಾಗಲೇ ಕೆಲವರು ಏನಂತಿದ್ದಾರೆ, BPL ಕಾರ್ಡ್ ಇದ್ದಂತವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಬೇಕು. ಮತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ವೆರಿಫಿಕೇಶನ್ ಮಾಡಬೇಕು, ಮತ್ತೆ ಅದನ್ನ ವೆರಿಫಿಕೇಶನ್ ಮಾಡಿ ಹಣವನ್ನ ಕೊಡ್ಬೇಕಂತ ಹೇಳಿ ಕೆಲವರು ವಾದ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದು ಏನ್ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಆ ಚರ್ಚೆ ಆಗ್ಲಿ, ಆ ವಿಚಾರ ಆಗ್ಲಿ ಸರ್ಕಾರದ ಮುಂದೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ ನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ಕತ್ರಿಯನ್ನು ಹಾಕೋದಿಲ್ಲ ಅಥವಾ ಪುನರ್ ಪರಿಶೀಲನೆನೂ ಮಾಡೋದಿಲ್ಲ. ಯಥಾವತ್ತಾಗಿ ಏನು ಇಲೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ 5 ಗ್ಯಾರಂಟಿಗಳ ಬಗ್ಗೆ, ಈ 5 ಗ್ಯಾರಂಟಿಗಳು ಮೊದಲೇಗಿತ್ತು, ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ. ಯಾರು ಕೂಡ ಇದರ ಬಗ್ಗೆ ಬೇರೆ ರೀತಿಯಾಗ್ಲಿ ಅನ್ಯತಾ ಆಗ್ಲಿ ವ್ಯಾಖ್ಯಾನಿಸಬಾರ್ದು ಅಂತ ಕೇಳ್ಕೊಳ್ತೀನಿ. ನನ್ನ ಪ್ರಕಾರ ಆ ರೀತಿ ಅವ್ರೇನು ಮಾತನಾಡ್ಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ. ಎಲ್ಲರ ಒಕ್ಕೋಲಿನ ಧ್ವನಿ ಒಂದೇ. ಏನು ನಾವು ಬರೀ ಚುನಾವಣೆಗೋಸ್ಕರ, ರಾಜಕಾರಣಕ್ಕೋಸ್ಕರ, ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಏನೋ ಒಂದು ಉದ್ದೇಶ ಇತ್ತು, ಮಹಿಳೆಯರ ಸಬಲೀಕರಣ ಅನ್ನುವಂಥ ಉದ್ದೇಶ ಇತ್ತು, ಬಡರೇಖೆಗಿನ್ನ ಮೇಲೆ ತರಬೇಕು ಅನ್ನುವಂಥ ಒಂದೇನು ಉದ್ದೇಶ ಇತ್ತು. ಆ ಉದ್ದೇಶಕ್ಕೆ ನಾವು ಎಲ್ಲ ಗ್ಯಾರಂಟಿಯನ್ನು ಮುಂದುವರಿಸಬೇಕನ್ನುವಂಥದ್ದು ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಕೂಗಾಗಿದೆ. ಈಗ ಹೇಗಿದೆಯೋ ಸದ್ಯಕ್ಕೆ ಇವತ್ತಿನವರೆಗೂ ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿಯಲ್ಲಿ ಜಾರಿಗೆ ಇದ್ದಾವೆ ಅದೇ ರೀತಿ ಜಾರಿಯಲ್ಲಿ ಮುಂದುವರಿತಾವೆ.
ನೋಡಿದ್ರಲ್ಲ ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಂತ ಮಾಹಿತಿ. ಯಾರಿಗೂ ಈ ಒಂದು ಹಣ ಬರೋದಿಲ್ಲ, ಇದರಲ್ಲಿ ವೆರಿಫಿಕೇಶನ್ ಆಗುತ್ತೆ, ಆ ರೀತಿ ಟೆನ್ಷನ್ ಬಿಟ್ಬಿಡಿ ನೀವು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಂಟಿನ್ಯೂ ಆಗಿ ಹಣ ಬರುತ್ತಾ ಹೋಗುತ್ತೆ.